ನಗರಿ ಧಾರವಾಡವೇ ಬೆಚ್ಚಿ ಬಿದ್ದಿದೆ. ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತಹ, ಮಾನವೀಯತೆ ಮಲಗುವಂತಹ ಭೀಕರ ಮತ್ತು ಕ್ರೂರ ಹತ್ಯಾಕಾಂಡವೊಂದು ಬೆಳಕಿಗೆ ಬಂದಿದೆ. ಮೊದಲು ದರೋಡೆಕೋರರ ಕೃತ್ಯ ಇಲ್ಲವೇ ಸುಪಾರಿ ಹತ್ಯೆ ಅಂತ ಬಿಂಬಿತವಾಗಿದ್ದ ಧಾರವಾಡದ ಖ್ಯಾತ ವೈದ್ಯ ಡಾಕ್ಟರ್ ಕಿರಣ್ ಹೊನ್ನಣ್ಣವರ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾರನ್ನ ಸಮಾಜ ದೇವರೆಂದು ನಂಬುತ್ತದೆಯೋ, ಯಾರು ಸಮಾಜಕ್ಕೆ ಬೆಳಕಾಗಬೇಕಾಗಿತ್ತೋ ಅದೇ ವೈದ್ಯಕೀಯ ವೃತ್ತಿಯಲ್ಲಿರುವವರು ಸ್ವತಃ ಹೆಂಡತಿಯೇ ರಕ್ಕಸಿಯಾಗಿದ್ದಾಳೆ. ಹೌದು, ಪತಿಯನ್ನ ಅತ್ಯಂತ ಕ್ರೂರವಾಗಿ ಕಟುಕರಂತೆ ಕೊಂದಿದ್ದೇ ಈ ವೈದ್ಯೆ ಪತ್ನಿ ಡಾಕ್ಟರ್ ಪ್ರಿಯಾಂಕಾ. ಕೇವಲ ಪತಿಯ ಕೊಲೆಯಷ್ಟೇ ಅಲ್ಲ, ರಕ್ತದ ಮಡುವಿನಲ್ಲಿ ಹೆತ್ತ ಮಗ ಒತ್ತಾಡ್ತಾ ಇದ್ರು ಆಕೆ ತಿರುಗಿಯೂ ನೋಡದೆ ಪಕ್ಕದಲ್ಲೇ ಕುಳಿತು ಮೊಬೈಲ್ನಲ್ಲಿ ರೀಲ್ಸ್ ವೀಕ್ಷಿಸ್ತಾ ಇದ್ದ ಈಕೆಯ ವಿಕೃತ ಮನಸ್ಥಿತಿಗೆ ಖಾಕಿ ಪಡೆಯೇ ದಿಗ್ಭ್ರಮೆಗೊಂಡಿದೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ತಾಲೂಕಿನ ಹೆಬ್ಬಾಳದವರಾದ 45 ವರ್ಷದ ಡಾಕ್ಟರ್ ಕಿರಣ್ ಹೊನ್ನಣ್ಣವರ್ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಅರವಳಿಕೆ ತಜ್ಞರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಮೊದಲ ಪತ್ನಿಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ವಿಚ್ಛೇದನ ಪಡೆದಿದ್ದ ಕಿರಣ್ ನಂತರ ವಿಜಯಪುರ ಜಿಲ್ಲೆಯ ಮನೋವೈದ್ಯೆ ಡಾಕ್ಟರ್ ಪ್ರಿಯಾಂಕಾ ಅವರನ್ನ ಪ್ರೀತಿಸಿ 2ನೇ ಮದುವೆ ಆಗಿದ್ರು. ಅವರಿಗೀಗ 8 ವರ್ಷದ ನೇಹಿತ್ ಅನ್ನೋ ಮುದ್ದಾದ ಮಗನಿದ್ದಾನೆ. ಮೇಲ್ನೋಟಕ್ಕೆ ಇಬ್ಬರು ಕೂಡ ಶ್ರೀಮಂತರು, ಉನ್ನತ ಹುದ್ದೆಯಲ್ಲಿರುವಂತಹ ವಿದ್ಯಾವಂತರು. ಆದ್ರೆ ಈ ಸಂಸಾರದ ಒಳಗೆ ಮಾತ್ರ ಕಳೆದ 1.5 ವರ್ಷದಿಂದ ತೀವ್ರ ಕೌಟುಂಬಿಕ ಕಲಹ ನರಕವನ್ನೇ ಸೃಷ್ಟಿ ಮಾಡಿತ್ತು. ಈ ಹಿಂದೆ ಇಬ್ಬರ ಜಗಳ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಪೊಲೀಸರು ಮತ್ತು ಕುಟುಂಬಸ್ಥರು ರಾಜಿ ಸಂಧಾನ ಮಾಡಿ ಮತ್ತೆ ಒಂದಾಗಿ ಬಾಳುವಂತೆ ಕಳುಹಿಸಿಕೊಟ್ಟಿದ್ರು. ಆದ್ರೆ ಹಣಕಾಸಿನ ವ್ಯವಹಾರ ಹಾಗೂ ಕೌಟುಂಬಿಕ ಭಿನ್ನಾಭಿಪ್ರಾಯಗಳೇ ಕೊನೆಗೆ ಈ ಭೀಕರ ದುರಂತಕ್ಕೆ ಕಾರಣವಾಯಿತೆ ಅನ್ನೋದು ಸದ್ಯಕ್ಕೆ ಎಲ್ಲರನ್ನ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಇನ್ನು ಈ ಘಟನೆ ನಡೆದ ದಿನ ಡಾಕ್ಟರ್ ಕಿರಣ್ ಅವರು ನೈಟ್ ಡ್ಯೂಟಿ ಮುಗಿಸಿ ಬೆಳಗ್ಗೆ ಸುಮಾರು 11 ಗಂಟೆ ವೇಳೆಗೆ ತೀವ್ರ ಆಯಾಸದಿಂದ ಮನೆಗೆ ಬಂದಿದ್ರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ರಸ್ತೆಯ ಬಾರಾಕೋಟ್ರಿ ಬಳಿಯ ರಂಕಾಸ್ಟೆಲ್ಲೋ ಅಪಾರ್ಟ್ಮೆಂಟ್ನ ಬೆಡ್ರೂಮ್ನಲ್ಲಿ ಅವರು ವಿಶ್ರಾಂತಿ ಪಡಿತಾ ಇದ್ರು. ಪತಿಯನ್ನ ಮುಗಿಸಲೇಬೇಕೆಂದು ಮೊದಲೇ ಸ್ಕೆಚ್ ಹಾಕಿದ್ದ ಪಾಷಾಣ ಹೃದಯಿ ಪ್ರಿಯಾಂಕಾ ಕಿರಣ್ ನಿದ್ದೆಯಲ್ಲಿದ್ದಾಗಲೇ ತನಗಿದ್ದ ವೈದ್ಯಕೀಯ ಜ್ಞಾನವನ್ನೇ ದುರುಪಯೋಗಪಡಿಸಿಕೊಂಡು ಅವರಿಗೆ ಅರವಳಿಕೆ ಇಂಜೆಕ್ಷನ್ ಕೊಟ್ಟಿದ್ದಾಳೆ. ಕಿರಣ್ ಪ್ರಜ್ಞೆ ತಪ್ತಾ ಇದ್ದಂತೆ ಚಾಕುವಿನಿಂದ ಅವರ ಕುತ್ತಿಗೆಯ 2 ಬದಿಗೆ ಬರ್ಬರವಾಗಿ ಇರಿದು ಕಟುಕಳಂತೆ ಕೊಂದೇ ಬಿಟ್ಟಿದ್ದಾಳೆ. ಕಿರಣ್ ಅವರ ಮೃತದೇಹ ಬೆಡ್ರೂಮ್ ಗಾದಿಯ ಮೇಲೆ ಅರೆಬೆತ್ತಲೆ ಸ್ಥಿತಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಮಂಗಳವಾರ ರಾತ್ರಿಯೇ ಈ ಭೀಕರ ಕೃತ್ಯ ನಡೆದಿದೆ ಎನ್ನಲು ಕಾರಣ ಅಂದಿನಿಂದ ಕಿರಣ್ ಅವರಿಗೆ ಬರ್ತಾ ಇದ್ದಂತ ಎಲ್ಲ ಕರೆಗಳನ್ನ ಈಕೆಯೇ ಸ್ವೀಕರಿಸ್ತಾ ಇದ್ಲು. ಆದ್ರೆ ಈಕೆಯ ಕ್ರೌರ್ಯ ಇಲ್ಲಿಗೆ ನಿಲ್ಲಲಿಲ್ಲ. ಬುಧವಾರ ಸಂಜೆ 4 ಗಂಟೆಗೆ ಮಗ ನೇಹಿತ್ ಶಾಲೆಯಿಂದ ಮನೆಗೆ ಬಂದಾಗ ತಂದೆ ರಕ್ತದ ಮಡುವಿನಲ್ಲಿ ಬಿದ್ದಿರೋದನ್ನ ನೋಡಿದ್ದಾನೆ. ಮಗ ಎಲ್ಲಿ ಹೊರಗೆ ಹೋಗಿ ವಿಷಯ ತಿಳಿಸ್ತಾನೋ ಅನ್ನೋ ಭಯದಿಂದ ಹೆತ್ತ ಮಗನೆಂದೂ ನೋಡದೆ ಆತನ ಮೇಲೂ ಚಾಕುವಿನಿಂದ ದಾಳಿ ಮಾಡಿದ್ದಾಳೆ. ಕಿರಣ್ಗೆ ನಿರಂತರವಾಗಿ ಕರೆ ಮಾಡಿದ್ರೂ ಸಿಗದೇ ಇದ್ದಾಗ ಅನುಮಾನಗೊಂಡ ಕುಟುಂಬಸ್ಥರು ಅಪಾರ್ಟ್ಮೆಂಟ್ಗೆ ಬಂದು ಕದ ತಟ್ಟಿದ್ರೂ ಬಾಗಿಲು ತೆಗೆಯಲಿಲ್ಲ. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಉಪನಗರ ಠಾಣೆಯ ಪೊಲೀಸರು ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸ್ಥಳಕ್ಕೆ ಧಾವಿಸಿ ಬಾಗಿಲು ತೆರೆಸಿದಾಗ ಅಲ್ಲಿ ಕಂಡ ದೃಶ್ಯ ಎಂಥವರ ಎದೆಯನ್ನ ಕೂಡ ಸೀಳುವಂತಿತ್ತು. ಮನೆಯ ತುಂಬಾ ಒಡೆದ ಬಳೆಗಳು ಬಿದ್ದಿದ್ವು. ನಡುಮನೆಯಲ್ಲಿ ಡಾಕ್ಟರ್ ಕಿರಣ್ ಹೆಣವಾಗಿ ಬಿದ್ದಿದ್ರೆ ಮತ್ತೊಂದು ರೂಮ್ನಲ್ಲಿ ಬಾಲಕ ನೇಹಿತ್ ತೀವ್ರ ರಕ್ತಸ್ರಾವದಿಂದ ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇದ್ದ. ಆದ್ರೆ ಅಲ್ಲಿ ಕಮಿಷನರ್ ಅವರಿಗೆ ತೀವ್ರ ಆಘಾತ ಕಾದಿತ್ತು. ಈ ಘೋರ ಕೃತ್ಯ ಎಸಗಿದ ಆ ತಾಯಿ ಮಗನ ಚೀರಾಟಕ್ಕೆ ಕರಗದೆ ಪಕ್ಕದ ಬೆಡ್ ಮೇಲೆ ಆರಾಮವಾಗಿ ಕುಳಿತು ಮೊಬೈಲ್ನಲ್ಲಿ ರೀಲ್ಸ್ ಮತ್ತು ಸಂದೇಶವನ್ನ ವೀಕ್ಷಿಸ್ತಾ ಇದ್ಲು. ತಾನು ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಂಡು ವಿಚಿತ್ರವಾಗಿ ವರ್ತಿಸ್ತಾ ಇದ್ದ ಆಕೆಯ ದುಃಖದಲ್ಲಿ ಪಶ್ಚಾತ್ತಾಪದ ಲೇಷವೂ ಇರಲಿಲ್ಲ. ಇದೇ ವೇಳೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಬಾಲಕ ಇನ್ನೂ ಉಸಿರಾಡ್ತಾ ಇರೋದನ್ನ ಗಮನಿಸಿದ ಕಮಿಷನರ್ ಶಶಿಕುಮಾರ್ ಅವರು ಆಂಬ್ಯುಲೆನ್ಸ್ಗೆ ಕಾಯದೆ ತಾವೇ ಖುದ್ದಾಗಿ ಮಗುವನ್ನ ಎತ್ತಿಕೊಂಡು ಓಡಿ ಹೋಗಿ ತಮ್ಮ ಅಧಿಕೃತ ವಾಹನದಲ್ಲೇ ಧಾರವಾಡ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಬಾಲಕನ ಜೀವ ಉಳಿಸುವ ಮೂಲಕ ದೊಡ್ಡ ಮಾನವೀಯತೆ ಮೆರೆದಿದ್ದಾರೆ. ಆರಂಭದಲ್ಲಿ ಕಳ್ಳರು ನುಗ್ಗಿ ದಾಳಿ ಮಾಡಿದ್ದಾರೆ ಅಂತ ಕತೆ ಕಟ್ಟುವುದಕ್ಕೆ ಯತ್ನಿಸಿದ ಲೇಡಿ ಪ್ರಿಯಾಂಕಾಳ ಸುಳ್ಳಿನ ಕೋಟೆ ಪೊಲೀಸರ ತನಿಖೆಯ ಮುಂದೆ ಉರಿದು ಬೂದಿಯಾಗಿದೆ. ಕಿರಣ್ ಹೊನ್ನಣ್ಣನವರಂತ ಇಲ್ಲಿ
ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟ್ರ್ ಇದ್ದಾರೆ, ಅನೆಸ್ಥೆಟಿಸ್ಟು, ಇಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ, ಇವಾಗ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು, ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್, ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ಅನ್ನೋ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗ ಆಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಇದ್ದದ್ದು 3 ಜನ, ಗಂಡ ಹೆಂಡತಿ ಮಗು, ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇದ್ದೀನಿ, ಗಂಡ ಹೊರಗಡೆ ಹೋಗಿದ್ದಾನೆ, ಈ ಥರದ್ದು ಏನೇನೋ ಹೇಳಿದ್ದಾರೆ. ಏನೇನಾಗಿದೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಹೇಳಿದ್ದಾರೆ, ಮತ್ತು ಇಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಪತ್ತೆ ಮಾಡಬೇಕಾಗತ್ತೆ. ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡ್ತೀವಿ. ಫೋನ್ ಎತ್ತು ಲಗ್ನ ರೀ, ನಾವು ನೋಡಕ್ಕೆ ಬಂದು ಗಾಡಿ ಮಾಡ್ಕೊಂಡು ಬಂದು ಹಿಂಗೆ ಅದನ್ನಾಗೈತಿ ರೀ. ಒಳಗೆ ಬಂದು ಒಟ್ಟು ಬಗಲ ತೆಗಿವಲ್ರಿ ಅವನೇ ಅಂತಿ ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ಒಂದು ಬಿಟ್ಟಿವಲ್ರಿ. ನಾ ಹಳ್ಯ ರೀ. ನಾವು ಮಾವ್ರಿ ಅವ ಹಳ್ಯ. ಹರ್ಯಾಂದ ಕಾಲ್ ಮಾಡತ್ತಾರ್ರಿ ಮನ್ಯಾನಾರ. ನಾವು ಜೀವ ತಡಿಲಾರ ಗಾಡಿ ಮಾಡ್ಕೊಂಡು ಬಂದು ರೀ. ನಾವು ಹೆಬ್ಬಾಳ, ಶಂಕೇಶ್ವರ ಹೆಬ್ಬಾಳ. ಇಲ್ಲಿ ಎಷ್ಟು ವರ್ಷ ಆಯ್ತು ಅವರಿಂದ? ಅವ್ರೀಗ ಒಂದು 15 ವರ್ಷ ಆತ್ರಿ. ಹಾಂ, ನೀವು ಯಾವಾಗ ಕಾಲ್ ಮಾಡಿದ್ರಿ? ನೀವು ಕಾಲ್ ಮಾಡಿದ್ರಿ? ನಮ್ಗೆ ಇಲ್ರಿ, ನಮ್ಮ ಮನ್ಯಾನ ರೀ. ಏನು ಜಗಳಿತ್ತಂದ್ರೆ ಆಮಲ್ರಿ, ನಮಗೇನು ಗೊತ್ತಿಲ್ಲ. ಏನು ಕೆಲಸ ಮಾಡ್ತಿದ್ರು ಅವರು? ಅವ್ರು ಡಾಕ್ಟರ್ ಅದಾರ. ಗಂಡ ಐತಿನ? ಏನು ಜಗಳ ಏನಾಗಿತ್ತು ಹುಡುಗನ? ಆಮಲ್ರಿ, ನಮಗೇನು ಗೊತ್ತಿಲ್ಲ. ನಾವು ಈಗ ಬಂದದ್ದು. ಸದ್ಯ ಆರೋಪಿ ಪ್ರಿಯಾಂಕಳನ್ನ ವಶಕ್ಕೆ ಪಡೆದು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೌಟುಂಬಿಕ ಸಮಸ್ಯೆಯಿಂದಲೇ ಈ ಭೀಕರ ಘಟನೆ ನಡೆದಿದೆ ಅನ್ನೋ ಶಂಕೆ ಇದೆ. ಆರೋಪಿ ಗುಣಮುಖಳಾದ ನಂತರ ಮತ್ತು ಆಸ್ಪತ್ರೆಯಲ್ಲಿರುವ ಮಗುವಿನ ಹೇಳಿಕೆ ಪಡೆದ ನಂತರವಷ್ಟೇ ಸಂಪೂರ್ಣ ಸತ್ಯ ಹೊರಬರಲಿದೆ ಅಂತ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಕೌಟುಂಬಿಕ ಕಲಹ, ಹಣದ ವ್ಯಾಮೋಹ ಹಾಗೂ ವಿಕೃತ ಮನಸ್ಥಿತಿ ಹೇಗೆ ಒಂದು ವಿದ್ಯಾವಂತ ಕುಟುಂಬವನ್ನ ಸ್ಮಶಾನವಾಗಿಸಬಲ್ಲದು ಅನ್ನೋದಕ್ಕೆ ಧಾರವಾಡದ ಈ ಘಟನೆಯೇ ಬೆಸ್ಟ್ ಎಕ್ಸಾಂಪಲ್.